ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದ ಬೃಹತ್ ಗಾತ್ರದ ಹೆಬ್ಬಾವನ್ನ ಕಂಡ ಜನರು ಗಾಬರಿ. ಸ್ಥಳೀಯರಿಂದ ಅರಣ್ಯ ಇಲಾಖೆ ಹಾಗೂ ಉರಗ ತಜ್ಞರಿಗೆ ಕರೆ. ವಿಷಯ ತಿಳಿದ ತಕ್ಷಣವೇ ತುಮಕೂರು ವನ್ಯಜೀವಿ ಉರಗ ಜಾಗೃತಿ ಸಂಸ್ಥೆಯ ತಜ್ಞ ದಿಲೀಪ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿತು. ಕೊರಟಗೆರೆ ಪಟ್ಟಣದ ಹೊರವಲಯದ ಡಿಗ್ರಿ ಕಾಲೇಜಿನ ಸಮೀಪದಲ್ಲಿರುವ ಮಂಜುನಾಥ ಎನ್ನುವವರ ಟೀ ಅಂಗಡಿ ಬಳಿ ಒಂದು ಬೃಹತ್ ಹೆಬ್ಬಾವು ಕಾಣಿಸಿಕೊಂಡಿದೆ. ಟೀ ಅಂಗಡಿಯ ಮುಂಭಾಗದಲ್ಲಿರುವ ಕಲ್ಲುಗಳ ಅಡಿಯಲ್ಲಿ ಸೇರಿಕೊಂಡಿದ್ದು ಹೆಬ್ಬಾವು ಸೆರೆ ಹಿಡಿದ ಉರಗ ತಜ್ಞ ದಿಲೀಪ್ ಹಾಗೂ ಅವರ ತಂಡ. ಇನ್ನು ಉರಗ ತಜ್ಞರಿಗೆ ಹೆಬ್ಬಾವು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಹಕರಿಸಿದ್ರು. ಹಾವುಗಳನ್ನು ಕಂಡಾಗ ಅವುಗಳನ್ನು ಕೊಲ್ಲಬೇಡಿ ಅಂತ ಸಾರ್ವಜನಿಕರಲ್ಲಿ ಉರಗ ತಜ್ಞ ದಿಲೀಪ್ ಅವರು ಮನವಿ ಮಾಡಿದರು. ಸುಮಾರು ಈ ಹಾವು 12 ಕೆಜಿ 10 ಅಡಿ ಉದ್ದದ 15 ವರ್ಷದ ಬೃಹತ್ ಗಾತ್ರದ ಹೆಬ್ಬಾವು ಇದಾಗಿದೆ ಅಂತ ಉರಗ ತಜ್ಞ ದಿಲೀಪ್ ಅವರು ಮಾಹಿತಿ ನೀಡಿದರು. ಸೆರೆ ಹಿಡಿದ ಬೃಹತ್ ಗಾತ್ರದ ಹೆಬ್ಬಾವನ ಅರಣ್ಯ ಇಲಾಖೆ ಅಧಿಕಾರಿಗಳು ಸುರೇಶ್ ರವರ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿ ಅರಣ್ಯ ಪ್ರದೇಶದಲ್ಲಿ ಬಿಡಲಾಯಿತು. ಸುಮಾರು 10 ವರ್ಷದಿಂದ ಅನೇಕ ಭಾಗಗಳಲ್ಲಿ ಬೃಹತ್ ಗಾತ್ರದ ಹಾವುಗಳನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಅರಣ್ಯದಲ್ಲಿ ಬಿಡುವ ಕಾರ್ಯ ಮಾಡ್ತಾ ಇರುವ ವನ್ಯಜೀವಿ ಉರಗ ಜಾಗೃತಿ ಸಂಸ್ಥೆಯ ದಿಲೀಪ್ ಹಾಗೂ ಅವರ ತಂಡ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಡಿಆರ್ಎಫ್ಒ ನವೀನ್ ಕುಮಾರ್, ಚಾಂದ್ ಪಾಷಾ, ಮಂಜುನಾಥ್ ಹಾಗೂ ಉರಗ ತಜ್ಞರಾದ ಹನುಮಯ್ಯ, ಗುರುಕಿರಣ್ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಲಕ್ಷ್ಮೀಕಾಂತ್ ಕೆಎಸ್, ಕೊರಟಗೆರೆ. ಇನ್ನೊಂದು ಬ್ಯಾಗ್ ಲಾಸ್ ಬಿಡ್ತೀನಿ. ಗಾಡಿ